ಗೇಟ್ ಹಾರಿ ಹೋಗಿದ್ದೇಕೆ ಕಾಶ್ಮೀರ ಸಿಎಂ? ಅವರು ಮತಾಂಧರೋ ಹುತಾತ್ಮರೋ? ಜುಲೈ 13, 1931 ನಿಜವಾಗಿಯೂ ನಡೆದಿದ್ದೇನು? ಇದೇನಿದು? ಇವರು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ. ಇವರನ್ನ ಯಾಕೆ ಪೊಲೀಸರು ಈ ರೀತಿ ತಡೀತಿದ್ದಾರೆ? ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವ್ರು ಯಾಕೆ ಗೇಟ್ ಹಾರಿ ಹೋಗ್ತಿದ್ದಾರೆ? ಹೋಗ್ಲಿ, ಹೀಗೆ ಜಬರ್ದಸ್ತಿಯಲ್ಲಿ ಒಮರ್ ಅಬ್ದುಲ್ಲಾ ಹೋಗಿದ್ದಾದರೂ ಎಲ್ಗೆ? ಎಸ್, ಈ ಪ್ರಶ್ನೆಗಳಿಗೆಲ್ಲ ಈಗಾಗಲೇ ನಿಮಗೆ ಉತ್ತರ ದೊರಕಿರಬಹುದು. ಒಮರ್ ಅಬ್ದುಲ್ಲಾ ಹೋಗಿದ್ದು ಒಂದು ಸ್ಮಶಾನಕ್ಕೆ, ಅಲ್ಲಿರುವ ಹುತಾತ್ಮರ ಸಮಾಧಿಗೆ ನಮನ ಸಲ್ಲಿಸೋದಕ್ಕೆ. ಇದ್ಯಾಕೆ ಇಷ್ಟೊಂದು ಬೀದಿರಂಪ ಹಾದಿರಂಪ ಆಗಬೇಕು? ಹೌದು, ಅದು ಜುಲೈ 13 ಕಾಶ್ಮೀರ ಸಿಎಂ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಸೇರಿದಂತೆ ಅಲ್ಲಿನ ಬಹುತೇಕ ರಾಜಕೀಯ ಸಂಘಟನೆಗಳಿಗೆ ಜುಲೈ 13 ಹುತಾತ್ಮರ ದಿನ. ಹಾಗಾಗಿ ಆ ಹುತಾತ್ಮರಿಗೆ ಗೌರವ ಸಲ್ಲಿಸೋದಕ್ಕೆ ಅಂತ ಅವರು ಹೋಗಿದ್ರು. ಆದರೆ ಕಾಶ್ಮೀರಿ ಪಂಡಿತರಿಗೆ ಇದು ಕರಾಳ ದಿನ. ಹಾಗಾಗಿ 2020ರಿಂದ ಇಲ್ಲಿ ಹುತಾತ್ಮ ದಿನಾಚರಣೆ ಸ್ಥಗಿತಗೊಂಡಿತ್ತು. ಈಗ ಒಮರ್ ಅಬ್ದುಲ್ಲಾ ಸಿಎಂ ಆದಮೇಲೆ ಮತ್ತೆ ಇದಕ್ಕೆ ಚಾಲನೆ ಕೊಡೋದಕ್ಕೆ ಹೊರಟಿದ್ದಾರೆ. ಆದರೆ ಪೊಲೀಸರು ಇದನ್ನ ತಡೆದಿದ್ದಾರೆ. ಹಾಗಾದ್ರೆ ಜುಲೈ 13, 1931ರಲ್ಲಿ ಏನ್ ನಡೆದಿತ್ತು? ಯಾಕೆ ಆ ಘಟನೆ ಇವತ್ತಿನವರೆಗೂ ಕೂಡ ವಿವಾದಿತ ಘಟನೆಯಾಗೇ ಉಳ್ಕೊಂಡಿದೆ? ಯಾರು ಹೇಳ್ತಾ ಇರೋದು ಸತ್ಯ? ಯಾಕೆ ಸುಳ್ಳನ್ನ ವಿಜೃಂಭಿಸಲಾಗ್ತಾ ಇದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಕೆಲಸನ ಇವತ್ತು ನಾನು ಮಾಡ್ತೀನಿ. ಅದು 1930ರ ಸಮಯ. ಅಖಂಡ ಭಾರತದಲ್ಲಿ ಬ್ರಿಟಿಷರದ್ದೇ ಆಧಿಪತ್ಯ. ಕಾಶ್ಮೀರದ ರಾಜ್ಯರಾಗಿದ್ದವರು ಡೋಗ್ರಾ ವಂಶದ ರಾಜ ಹರಿಸಿಂಗ್, ಒಬ್ಬ ಹಿಂದೂ ಶ್ರದ್ಧಾಳು. ಆದರೆ ಕಾಶ್ಮೀರದಲ್ಲಿ ಬಹುಸಂಖ್ಯಾತರಾಗಿದ್ದವರು ಮುಸ್ಲಿಮರು. ಭಾರತಕ್ಕೆ ಸ್ವಾತಂತ್ರ್ಯ ನೀಡುವ ಕುರಿತಂತೆ ಚರ್ಚೆ ಆರಂಭ ಆಗಿತ್ತು. ಕಾಶ್ಮೀರ ಸ್ವತಂತ್ರ ರಾಷ್ಟ್ರವಾಗಬೇಕು ಅಂತ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಆಗ ಬ್ರಿಟಿಷರು ನಡೆಸಿದ ಕುತಂತ್ರವೇ ಜುಲೈ 13ರ ಘಟನೆಗೆ ಕಾರಣ ಆಯಿತು. ರಾಜ ಹರಿಸಿಂಗ್ರನ್ನ ಹತ್ತಿಕ್ಕಲು ಬ್ರಿಟಿಷರು ಅಬ್ದುಲ್ ಖಾದಿರ್ ಎಂಬ ವ್ಯಕ್ತಿಯನ್ನ ತಮ್ಮ ಪ್ರತಿನಿಧಿಯಾಗಿ ಶ್ರೀನಗರಕ್ಕೆ ನೇಮಿಸಿದ್ರು. ಹೇಗಾದ್ರೂ ಮಾಡಿ ರಾಜ ಹರಿಸಿಂಗ್ನನ್ನ ಪಟ್ಟದಿಂದ ಇಳಿಸಬೇಕು ಅನ್ನೋದು ಅವನಿಗಿದ್ದ ಒಂದು ದೊಡ್ಡ ಟಾಸ್ಕ್. ಅವ ಹೇಳಿ ಕೇಳಿ ಮುಸ್ಲಿಂ ಮತಾಂಧ, ಕಾಶ್ಮೀರ ಶರಿಯಾಗೆ ಒಳಪಡಬೇಕು ಅಂತ ಬಯಸ್ತಾ ಇದ್ದ. ಸಿಕ್ಕ ಅವಕಾಶ ಉಪಯೋಗಿಸಿಕೊಂಡು ಮುಸ್ಲಿಮರನ್ನ ಪ್ರಚೋದಿಸುವಲ್ಲಿ ಯಶಸ್ವಿನೂ ಆದ. ಶರಿಯಾ ಪ್ರಕಾರ ಮುಸ್ಲಿಮರನ್ನ ಆಳುವ ಹಕ್ಕು ಮುಸ್ಲಿಮೇತರರಿಗೆ ಇರಲಿಲ್ಲ. ಹಾಗಾಗಿ ಈ ಕಾಫಿರ ರಾಜ ಹರಿಸಿಂಗ್ನನ್ನ ಕಿತ್ತೆಸೆಯಬೇಕು ಅಂತ ಭಾಷಣ ಬಿಗಿಯತೊಡಗಿದ. ಇಷ್ಟು ಸಾಕಲ್ಲ, ಮತಾಂಧರಿಗೆ ರಾಜ ಹರಿಸಿಂಗ್ ಅಷ್ಟೇ ಯಾಕೆ, ಕಾಶ್ಮೀರಿ ಪಂಡಿತರು ಕೂಡ ಕಾಫಿರರ ತರ ಕಾಣಿಸಿದ್ರು. ಇದಾದ್ಮೇಲೆ ಪಿತೂರಿ ಸಿದ್ಧ ಆಯಿತು. ರಾಜ ಹರಿಸಿಂಗ್ನ ಕುರ್ಚಿಯಿಂದ ಕೆಳಗಿಳಿಸ್ಬೇಕು ಅಂತಂದ್ರೆ ಕಾಶ್ಮೀರಿ ಹಿಂದೂಗಳ ಮೇಲೆ ಅಟ್ಟಹಾಸ ಮೆರಿಬೇಕು ಅನ್ನೋದು. ಇದಕ್ಕಾಗಿನೇ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಂ ಕಾನ್ಫರೆನ್ಸ್ ಅನ್ನೋ ಸಂಘಟನೆ ಹುಟ್ಕೊಂತು. ಮುಸ್ಲಿಂ ಕಾನ್ಫರೆನ್ಸ್ ಹೆಸರಲ್ಲಿ ಸಭೆಗಳು ಆಯೋಜನೆಗೊಂಡವು. ಬೀದಿ ಬೀದಿಗಳಲ್ಲಿ ರಣಘೋಷ ಮೊಳಗಿದ್ವು. ಹಿಂದೂಗಳ ಮನೆ ಅಂಗಡಿಗಳನ್ನ ಟಾರ್ಗೆಟ್ ಮಾಡಲಾಯಿತು. ಕಾಶ್ಮೀರಿ ಪಂಡಿತ್ ಸುಶೀಲ್ ಪಂಡಿತ್ ಹೇಳೋ ಪ್ರಕಾರ ಆಧುನಿಕ ಕಾಶ್ಮೀರ ಮೊಟ್ಟ ಮೊದಲ ಹಿಂದೂ ಮಾರಣ ಹೋಮ ನಡೆದಿದ್ದು ಆವಾಗ್ಲೇ. ಸರಿ, ಎಂದಿನಂತೆ ಕುರಾನ್ನನ್ನ ಅವಮಾನಿಸಲಾಗಿದೆ ಅನ್ನೋ ಕೂಗು ಎಬ್ಬಿಸಲಾಯಿತು. ಹಿಂದೂಗಳ ಮೇಲೆ ಆಕ್ರೋಶ ಭುಗಿಲೆದ್ದಿತು. ಶ್ರೀನಗರ, ಮೀರ್ಪುರ್ ಸೇರಿದಂತೆ ಹಲವು ನಗರಗಳಲ್ಲಿ ಹಿಂದೂ ಮನೆಗಳನ್ನ ಭಸ್ಮ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಜ ಹರಿಸಿಂಗ್ ಈ ದಾಳಿಗಳ ರೂವಾರಿಯಾಗಿದ್ದ ಮುಸ್ಲಿಂ ಕಾನ್ಫರೆನ್ಸ್ ಮುಖ್ಯಸ್ಥ ಶೇಖ್ ಮೊಹಮ್ಮದ್ ಅಬ್ದುಲ್ಲಾನನ್ನ ಬಂಧಿಸಿದ್ರು. ಆತನ ವಿಚಾರಣೆ ಜೈಲಿನಲ್ಲೇ ನಡೀತಿತ್ತು. ಇದೆಲ್ಲ ನಿರಂತರವಾಗಿ ನಡೀತಾನೆ ಇತ್ತು. ಆವತ್ತು ಜುಲೈ 13, 1931 ಜೈಲಿಗೆ ನುಗ್ಗಿದ ಮತಾಂಧರು ಜೈಲೊಳಗೆ ದಾಂಧಲೆ ಎಬ್ಸಿದ್ರು. ಅವರನ್ನ ಹತೋಟಿಗೆ ತರೋದಕ್ಕೆ ರಾಜ ಹರಿಸಿಂಗ್ನ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಈ ಸಂದರ್ಭದಲ್ಲಿ ಹಲವಾರು ಖೈದಿಗಳು ಜೈಲಿಂದ ತಪ್ಪಿಸ್ಕೊಂಡ್ರು. ಹಾಗೆ ತಪ್ಪಿಸಿಕೊಂಡವರು ಕೆಲವರು ಪೊಲೀಸ್ ಗೋಲಿಬಾರ್ಗೆ ಬಲಿಯಾದ್ರು. ಜೈಲಿಂದ ತಪ್ಪಿಸಿಕೊಂಡವರು ನಂತರ ದಿನಗಳಲ್ಲಿ ನೇರವಾಗಿ ನುಗ್ಗಿದ್ದು ಹಿಂದೂಗಳ ಮನೆಗಳಿಗೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ನಷ್ಟ ಆಯಿತು. 100ಕ್ಕೂ ಹೆಚ್ಚು ಮಂದಿ ಹಿಂದೂಗಳು ಭೀಕರವಾಗಿ ಹತ್ಯೆಯಾದರು.
ಒಂದು ಹಂತದಲ್ಲಿ ಗಲ್ಬೆಯನ್ನ ಹತೋಟಿಗೆ ತರುವಲ್ಲಿ ರಾಜಾ ಹರಿಸಿಂಗ್ ಯಶಸ್ವಿಯಾದರು. ಭೀಕರ ಹಿಂಸಾಚಾರಕ್ಕೊಳಗಾದ ಕಾಶ್ಮೀರಿ ಪಂಡಿತರು ಜುಲೈ 13ರನ್ನ ಕರಾಳ ದಿನ ಅಂತ ಘೋಷಣೆ ಮಾಡಿದ್ರು. 1932ರಿಂದ ನಿರಂತರವಾಗಿ ಆ ದಿನವನ್ನ ಕರಾಳ ದಿನ ಅಂತಾನೆ ಆಚರಣೆ ಮಾಡಿಕೊಂಡು ಕಾಶ್ಮೀರಿ ಪಂಡಿತರು ಬರ್ತಾ ಇದ್ರು. ಆದ್ರೆ ಮುಸ್ಲಿಂ ಸಂಘಟನೆಗಳಾಗ್ಲಿ ಮತಾಂಧರಾಗ್ಲಿ ಇದ್ಯಾವುದೂ ನಡೆದೇ ಇಲ್ಲ ಅನ್ನೋ ತರ ವರ್ತಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಸ್ವಾತಂತ್ರ್ಯ ಬಂದ ದಿನದಿಂದ ಶೇಖ್ ಅಬ್ದುಲ್ಲಾ ಈ ದಿನವನ್ನ ಹುತಾತ್ಮರ ದಿನ ಅಂತ ಹೇಳಿ ಘೋಷಣೆ ಮಾಡಿ ಆಚರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾಗಿ ರಾಷ್ಟ್ರಪತಿ ಆಡಳಿತ ಬರುತ್ತೋ ಅವತ್ತಿನಿಂದ ಈ ಹುತಾತ್ಮರ ದಿನವನ್ನ ಆಚರಣೆ ಮಾಡೋದನ್ನ ರದ್ದು ಮಾಡ್ತಾರೆ. ಈ ವರ್ಷ ಸಿಎಂ ಒಮರ್ ಅಬ್ದುಲ್ಲಾ ಮತ್ತೆ ಹುತಾತ್ಮರ ದಿನವನ್ನ ಆಚರಣೆ ಮಾಡೋದಕ್ಕೆ ಮುಂದಾಗಿದ್ದಕ್ಕೆ ಕಾರಣನೇ ಅವರು ಗೇಟ್ ಜಂಪ್ ಮಾಡಿದ್ದು. ನೋಡಿ, ಮತಾಂಧರ ಆ ಕೃತ್ಯವನ್ನ ರಾಜನ ಕೆಟ್ಟ ಆಡಳಿತದ ವಿರುದ್ಧ ಎದ್ದಂತ ಒಂದು ದಂಗೆ ಅಂತ ಬಿಂಬಿಸೋದ್ರಲ್ಲಿ ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ಗಳು ಹಾಗೆ ಇತಿಹಾಸಕಾರರು ಯಶಸ್ವಿಯಾಗ್ಬಿಟ್ರು. ಆದ್ರೆ ಈಗ ಐತಿಹಾಸಿಕ ಪ್ರಮಾದಗಳನ್ನ ಸರಿಪಡಿಸುವ ಕೆಲಸ ನಡೆದಿರ್ಬೇಕಾದ್ರೆ ಒಮರ್ ಅಬ್ದುಲ್ಲಾ ಅಂತ ರಾಜಕಾರಣಿಗಳು ಇಲ್ಲ ಸಲ್ಲದ ವಿವಾದಗಳನ್ನ ಸೃಷ್ಟಿ ಮಾಡ್ತಾ ಇರೋದು ಭಾರತದ ದುರಂತ ಅಲ್ಲದೆ ಇನ್ನೇನನ್ಬೇಕು ನೀವೇ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.